ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಆರೋಗ್ಯಕ್ಕಾಗಿರ್ಬೋದು, ಕೂದಲಿಗೆ, ಕಣ್ಣಿಗೆ, ಪ್ರತಿಯೊಂದಕ್ಕೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಇದನ್ನು ಡೈಲಿ ನಾವು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ನನಗೆ ಆಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಇಲ್ಲ ಮಾರ್ನಿಂಗ್ ಟೈಮ್ ನನಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ನನಗೆ ಟೈಮ್ ಸಿಗಲ್ಲ ಅಂತ ಹೇಳೋರು ಈ ಥರ ನಾವು ಗ್ರೈಂಡ್ ಮಾಡಿ ಐಸ್ ಕ್ಯೂಬ್ ಇದರಲ್ಲಿ ಇಟ್ಕೊಂಡು ಡೈಲಿ ಬೆಳಗ್ಗೆ ನಾವು ಒಂದು ಗ್ಲಾಸು ಬಿಸಿ ನೀರಿಗೆ ಒಂದು ಇಲ್ಲ 2 ಐಸ್ ಕ್ಯೂಬ್ ಹಾಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದಕ್ಕೆ ನಾನು ಏನೇನಪ್ಪ ಹಾಕ್ತಾಯಿದ್ದೀನಿ ಅಂದರೆ ಒಂದು 10ರಿಂದ 12 ಬೆಟ್ಟದ ನೆಲ್ಲಿಕಾಯಿ ಬೀಜ ಎಲ್ಲ ಫಸ್ಟ್ ತೊಳೆದು ಬೀಜ ಎಲ್ಲ ತೆಗೆದು ಅದನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಪುದೀನ ಸೊಪ್ಪು ಮತ್ತು ಮೆಣಸಿನಕಾಳು, ಶುಂಠಿ ಮತ್ತು ಉಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಇದ್ದರೆ ಕೊತ್ತಂಬರಿನೂ ಹಾಕೊಬೋದು, ಕರಿಬೇವಿನ ಸೊಪ್ಪು ಹಾಕೊಬೋದು, ಸ್ವಲ್ಪ ಜೀರಿಗೆನೂ ಹಾಕೊಬೋದು. ನಾನು ಇದೆಲ್ಲ ಫಸ್ಟ್ ತೋರಿಸಿರ್ಬೇಕಾದ್ರೆ ಅದೆಲ್ಲ ಹಾಕಿದ್ದೀನಿ. ನಿಮಗೆ ಅನುಗುಣವಾಗಿ ನಿಮ್ಗೆ ಹೇಗೆ ಬೇಕು ಆ ಥರ ಹಾಕೊಬೋದು. ನಾನು ಈ ಸಲ ಪುದೀನ ಹಾಕ್ತಾಯಿದ್ದೀನಿ, ನೆಕ್ಸ್ಟ್ ಟೈಮ್ ಕರಿಬೇವು ಹಾಕ್ತೀನಿ, ಅದ್ರ ನೆಕ್ಸ್ಟ್ ಟೈಮ್ ಕೊತ್ತಂಬರಿ ಹಾಕ್ತೀನಿ. ಇಲ್ಲ ನಾನು ಎಲ್ಲನೂ ಒಟ್ಟಿಗೆ ಹಾಕ್ತೀನಿ ಅಂದರೆ ಅದನ್ನು ಕೂಡ ಹಾಕ್ಬೋದು. ಇದರಿಂದ ಹೇಳ್ತಾ ಇದ್ದರೆ ಒಂದಲ್ಲ ಎರಡಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಹೇಳಿದ್ನಲ್ಲ, ಬೆಟ್ಟದ ನೆಲ್ಲಿಕಾಯಿ, ಪುದೀನ ಸೊಪ್ಪು, ಶುಂಠಿ, ಮೆಣಸಿನಕಾಳು, ಕಲ್ಲುಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ತುಂಬ ನುಣ್ಣಗಾಗಿದೆ. ಇದು ನಾವು ಸೋಸು ಅಂತ ಇದೇ ಬರಲ್ಲ, ಇದು ನಮ್ಮದು ಐಸ್ ಕ್ಯೂಬ್ ಪ್ಲೇಟ್ ಬರುತ್ತೆ ನೋಡಿ, ಅದರೊಳಗೆ ಹಾಕಿ ಒಂದು ದಿನ ಮಾಮೂಲಿ 24 hours ಇಟ್ಟರೆ ಅದು ಫುಲ್ ಗಟ್ಟಿಯಾಗಿರುತ್ತೆ. ಡೈಲಿ ನಾನು ಇದು ನೈಟ್ ಮಾಡಿದೆ, ಮಾರ್ನಿಂಗ್ ಅಷ್ಟರಲ್ಲಿ ನಂಗೆ ಕ್ಯೂಬ್ ರೆಡಿಯಾಗಿರುತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರಿಗೆ ಇದು 1-2 ಕ್ಯೂಬ್ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಕಣ್ಣಿಗಿರ್ಬೋದು, ಕಣ್ಣಿಗಂತೂ ತುಂಬ ಉತ್ತಮ, ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿಗೆ, ಕೂದಲಿಗೆ ಮತ್ತು ಇನ್ನೂ ತುಂಬ ಹೇಳ್ತವ್ರೆ ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾಕಂದರೆ ಆಯುರ್ವೇದಿಕಲ್ಲಿ ಇದಕ್ಕೆ ಆದಂಥ ಒಳ್ಳೆ ಸ್ಥಾನ, ಗುಣಗಳಿದೆ. ಅದರಲ್ಲಿ ರಸಾಯನ ಮತ್ತು ಚವನಪ್ರಾಶನದಲ್ಲೆಲ್ಲ ಯೂಸ್ ಮಾಡ್ತಾರೆ ಇದೇನಪ್ಪ ಅಂದರೆ ತಲೆ ಮೇಲ್ಗಡೆಯಿಂದ ಪಾದ ತುದಿವರೆಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ಕೂದಲು ನೋಡಿ, ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಕೂಡ ಬಿಳಿ ಕೂದಲೆಲ್ಲ, ಈಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರುತ್ತೆ, ಅದೆಲ್ಲ ಕಪ್ಪಗಾಗುತ್ತೆ ಮತ್ತು ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ಮತ್ತು ನಾವು ಇದರಲ್ಲಿ ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಕೂಡ ಕುದಿಸಿ, ಕರಿಬೇವು ಇದನ್ನೆಲ್ಲ ಹಾಕಿ ನಾವು ಕುದಿಸಿ ಅದನ್ನು ಆರಿಸಿ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ಇಟ್ಕೊಂಡು ಅದನ್ನು ಕೂಡ ಕೂದಲಿಗೆ ಹಚ್ಕೊಂಡ್ರೆ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ಈ ಥರ ಜ್ಯೂಸ್ ಕುಡಿಯೋದ್ರಿಂದನೂ ಕೂಡ ನಮಗೆ ಅದು ಕೂಡ ಕೆಲಸ ಮಾಡುತ್ತೆ. ಮತ್ತು ಕಣ್ಣಿಗಿರ್ಬೋದು, ಕಣ್ಣಿಗೆ ಇದು ಉತ್ತಮ ಅಂತಲೇ ಹೇಳ್ಬೋದು. ಒಳ್ಳೆ ದೃಷ್ಟಿ ಕೊಡುತ್ತೆ, ಕಣ್ಣಿನ ಸ್ನಾಯುಗಳಿಗೆಲ್ಲ, ನರಗಳಿಗೆಲ್ಲ ಒಳ್ಳೆ ಶಕ್ತಿ ಕೊಡುತ್ತೆ. ಕಣ್ಣು ಮಂಜಾಗೋದಿರ್ಬೋದು, ಕಣ್ಣು ಉರಿ ಇರ್ಬೋದು, ಕಣ್ಣು ಕೆಂಪಾಗೋದಿರ್ಬೋದು, ಇದೆಲ್ಲದಕ್ಕೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟು ನಾವು ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇರುತ್ತೆ ಕೆಲವರಿಗೆ, ಎದೆ ಉರಿ ಬರುತ್ತೆ, ಮತ್ತು ಊಟ ಸೇರಲ್ಲ, ಹೊಟ್ಟೆ ಹಸಿವಾಗಲ್ಲ ಅನ್ನೋರು ಕೂಡ ಇದನ್ನು ಬೆಳಗ್ಗೆ ರಾತ್ರಿ 2 ಟೈಮು ಬಿಫೋರ್ ಫುಡ್ಡು, ಬ್ರೇಕ್ಫಾಸ್ಟು, ಬೆಳಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು, ರಾತ್ರಿ ಊಟ ಮಾಡೋದಕ್ಕೆ ಮುಂಚೆ ಕುಡಿದ್ರೆ ಇದು ತುಂಬ ಒಳ್ಳೆ ಜೀರ್ಣಕಾರಿ ಅಂತಲೇ ಹೇಳ್ಬೋದು. ತುಂಬ ಎಷ್ಟು ಒಳ್ಳೆ ಅಂಶಗಳಿದೆ ಅಂದರೆ ಇದು ಹೃದಯಕ್ಕೆ ಒಳ್ಳೆಯದು, ಮತ್ತು ಕೊಬ್ಬಿನಂಶ ಎಲ್ಲ ಕರಗಿಸುತ್ತೆ. ಮತ್ತು ಸಕ್ಕರೆ ಕಾಯಿಲೆಗಂತೂ ತುಂಬ ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆಯ ಉಪಯೋಗಗಳಿದೆ. ಏನಪ್ಪ ಅಂದರೆ ನಿಯಮಿತವಾಗಿ ನಾವು ಈ ಜ್ಯೂಸನ್ನ ಕುಡಿಬೇಕಾಗತ್ತೆ. ಇದು 1 ಇಲ್ಲ 2 ಕ್ಯೂಬ್ನ ಹಾಕ್ಕೊಂಡು ಡೈಲಿ ಕುಡಿಯೋದ್ರಿಂದ, ಬಿಸಿ ನೀರಿಗೆ ಹಾಕ್ಕೊಂಡು ತುಂಬ ಉಪಯೋಗ ಇದೆ ಅಂತಲೇ ಹೇಳ್ಬೋದು. ನಾನು ಹೇಳ್ದಾಗೆ ಆಗಲಿ, ಕಣ್ಣಿನ ದೃಷ್ಟಿಗಾಗಿರ್ಬೋದು, ಕೂದಲಿಗಿರ್ಬೋದು, ಮತ್ತು ಸ್ಕಿನ್ಗೆ, ಮತ್ತು ರಕ್ತ ಶುದ್ಧಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಪಿಂಪಲ್ಸ್ ಬಂದಿದ್ದರೆ, ಮತ್ತು ಸ್ಕಿನ್ನಲ್ಲಿ ನವೆ ಬಂದರೆ ಇದೆಲ್ಲನೂ ಕೂಡ ಹೋಗಿಸುತ್ತೆ. ಮತ್ತು ವಿಟಮಿನ್ ಸಿ ಇರೋದ್ರಿಂದ ತುಂಬ ಒಳ್ಳೊಳ್ಳೆ ಇದು. ಮತ್ತು ಏನಾಗುತ್ತೆ ಅಂದರೆ ಇವಾಗ 20 ಏಜ್ ಇರುತ್ತೆ, ಅವ್ರು ಆಗಲೇ 40 ಥರ ಕಾಣಿಸ್ತಾರೆ, ಅಂದರೆ ಅಕಾಲ್ಯ ಮುಪ್ಪು ಅಂತ ಹೇಳ್ತಾರಲ್ಲ, ಆ ಥರ ಬೇಗ ವಯಸ್ಸಾದವ್ರಂಗೆ ಕಾಣಿಸ್ತಾರೆ. ಸ್ಕಿನ್ನೆಲ್ಲ ನರಗೊಟ್ಕೊಂಡಿರುತ್ತೆ, ಅವ್ರಿಗೂ ಕೂಡ ಸ್ಕಿನ್ ಟೈಟ್ ಮಾಡುತ್ತೆ ಇದು. ಮತ್ತು ಕಫ ಕಡಿಮೆ ಮಾಡುತ್ತೆ, ವಾತ ಕಡಿಮೆ ಮಾಡುತ್ತೆ, ವಾಯು ಕಡಿಮೆ ಮಾಡುತ್ತೆ, ಎಲ್ಲದಕ್ಕೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪೈಲ್ಸು, ಮೂಲವ್ಯಾಧಿ ಇರುತ್ತೆ ನೋಡಿ, ಅವ್ರಿಗಂತೂ ಸಿಕ್ಕಾಬಟ್ಟೆ ಒಳ್ಳೆಯದು. ಉಷ್ಣಾಂಶ ಇರೋ ದೇಹದವ್ರಿಗೆ ತುಂಬ ಒಳ್ಳೆಯದು. ತುಂಬ ಶೀತ ಇದೆ, ತುಂಬ ಕಫ ಇದೆ, ಮತ್ತು ಸೈನಟಿಸ್ ಪ್ರಾಬ್ಲಮ್ ಇದೆ, ಮತ್ತು ಆಸ್ತಮ ಇದೆ ಅನ್ನೋರು ಸ್ವಲ್ಪ ನೋಡ್ಕೊಂಡು ಉಪಯೋಗಿಸಿ ಅಂತ ಹೇಳ್ತಾ, ಇದು ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.